ಸಣ್ಣಮ್ಮ ತೆಂಗಿನೊಲಿ ಎಲ್ಲ ಸೌರ್ಕಿ ಬಾ ಕೀಸ್ ಹಿಡಿ ಮಾಡೋಣ ಅಂದಿದ್ರು. ಎಲ್ಲಿ ಈಗ ಹಿಡಿ ಮಾಡೋದು ಇಲ್ಲ, ಅಂಥದ್ದು ಇಲ್ಲ. ಮೊನ್ನೆ ಒಂದು ಹೊರೆ ಸೌರ್ಕೊಂಡು ಹೋಗಿ ಇಟ್ಟೀನಿ, ಅದನ್ನು ಕೈಯಲ್ಲೇ ಮುಟ್ಲ. ಅದು ಇದ್ರೇ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅದನ್ನೊಂದು ಹಿಡಿಗೆ ಇನ್ನೊಂದು 2 ದಿವಸಕ್ಕೆ ಆ ಹಿಡಿ ಸೌದು ಹೋದಕ್ಕೂ ಹೇಳಕ್ಕೆ ಶುರು ಮಾಡ್ತಾರೆ, ಗುಂಡ ಒಂದು ಹಿಡಿ ಮಾಡೋ, ಗುಂಡ ಒಂದು ಹಿಡಿ ಮಾಡೋ ಅಂತ. ಸಾಯಿಲ್ಲ, ಹಿಡಿ ಮಾಡೋದು ಇಲ್ಲ, ಇನ್ನು ಸೌರ್ಕೊಂಡು ಹೋಗಿ ಮನೆಗೆ ಹಾಕೋದು ಇಲ್ಲ. ಅಲ್ಲಿ ಹೋಗಿ ಹಾಳಾಗೋ ಬದಲು ಇಲ್ಲೇ ಹಾಳಾಗಲಿ. ಹೆಂಗಾರು ಮಾಡಿ ಸುಮ್ಮನೆ ನಾನು ಮನೆ ಕಡೆ ಹೋಗೋದೇ ರಗ್ಲಿಲ್ಲದ ಕೆಲಸ. ಅಣ್ಣ ಹೇಳಿದ್ದ, ನಿಂಗೆ ಎಲ್ಲಿ ಇರೋಕ್ಕಾಗ್ತದೆ, ಯಾರು ಬಿಟ್ಕೋತಾರೆ ಬೇಕಾತಲ್ಲ, ಎಲ್ಲ ಶುರುನಲ್ಲಿ ಮಾತ್ರ, ಆಮೇಲೆ ಮನೆಗೆ ಎಬ್ತಾರೆ ನೋಡು, ಇಲ್ಲಿಗೆ ಬರ್ಬೇಕು ಅಂದಿದ್ದ. ಯಾವ ಬಾಯಲ್ಲಿ ಹೇಳಿದ್ನೇನು ಹಂಗೆ ಆತಿದ್ದು. ನಂಗಾಗಲ್ಲಪ್ಪ ಇಲ್ಲಿರೋಕ್ಕೆ. ಸಣ್ಣಮ್ಮ ಇಲ್ದಿದ ಮೇಲೆ ಇಲ್ಲಿ ಇರೋಕ್ಕೆ ಒಂಥರ. ಹೌದು, ಹೋಗೋದೆಲ್ಲಿ, ಮನೆಗೆ ಹೋಗ್ಬೇಕು. ಅತ್ತಿಗೆಮ್ಮ ಒಂದೊಂದು ಹೊತ್ತಾರು ಎಂತಾರು ಕೊಡ್ತಿದ್ರೆ ಏನೋ, ಇನ್ನು ಹಿಟ್ಟು ಕೊಟ್ಟು ಅದನ್ನು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರಂತ ಕಾಣ್ತದೆ. ಹೆಂಗೆ ಇವು ಎಲ್ಲಿಗೂ ಹೋಗಲ್ಲ, ನಮ್ಮ ಕಾಲಡಿನೇ ಬಿದ್ದಿರ್ತಾನೆ ಅಂತ ಮಾಡ್ತಾರೆ. ಎಂತ ಮಾಡೋದು ನಾನು? ಹಾಗಂತ ಇಲ್ಲಿರೋಕ್ಕಾಗಲ್ಲಪ್ಪ ನನಗೆ. ಇಲ್ಲಿರೋಕ್ಕಾಗದ್ದೇ ಇಲ್ಲ. ಅತ್ತಿಗೆಮ್ಮನ್ಕಿಂತ ಆತತ್ತ ಇಲ್ಲಿದ್ದರು. ಈ ಅವನಿಲ್ಲೊಂದು ಮಾತು ಕೊಟ್ಟಿದ್ದೀನಿ, ನಾನು ಇಲ್ಲಿಗೆ ಬಂದೇ ತಪ್ಪು ಮಾಡಿದ್ನೆ ಅಂತ. ಮನೆಗೆ ಹೋಗೋಕ್ಕೂ ಆಗಲ್ಲ, ಭಾಳ ಗೋಳಾಗ್ತದೆ. ಅವನಿಲ್ಲಿ ಮನೆಗೆ ಹೋಗ್ತೀನಿ. ಅವ್ನು ಬೇಡ ಅಂದರೂ ಚಿಂತಿಕಿಲ್ಲ, ಅಲ್ಲಿಗೆ ಹೋಗ್ತೀನಿ. ಅಲ್ಲ, ಇದೊಂದು ಹುಡುಗ ಎಷ್ಟು ಸತಿ ಹೇಳ್ತೇನೆ, ಊಟದ ಹೊತ್ತಿಗೆ ತಿಂಡಿ ಹೊತ್ತಿಗೆ ಸರಿಯಾಗಿ ಮನೆಗೆ ಬಂದುಬಿಡು ಅಂಥೇಳಿ ಎತ್ಲಾಗ ಹೋತಾನೇನು. ಈ ಥರ ಬಿಸಿಲು ಹೊತ್ತೆ ಸರಿಯಾಗಿ ಮನೆಗೆ ಬರ್ಬೇಕಂತ ಗೊತ್ತಿಲ್ಲ. ಗುಂಡ, ಏ ಗುಂಡ! ಹೋ ಗೌಡ್ರು, ದೊಡ್ಡ ಗೌಡ್ರು, ನೀವು ಎಂತಕ್ಕೆ ಬರೋಕ್ಕೆ ಹೋದ್ರಿ? ಮನೆಗೆ ಹೋಗ್ತೀನಿ ಅಂತ ಹೋಗಿದ್ರೆ ಇನ್ನು ಹೋಗ್ಲಾ ನೀವು? ಅಲ್ಲೇ ಎಂತ ಮಾಡ್ತಿದ್ರಿ? ಕರೆಂಟ್ ಹೋಗಿದೆ. ಇಷ್ಟೊತ್ತು ಎಂತ ಮಾಡ್ತಿದ್ರಿ? ನಾನು ಈಗ ಮನೆಗೆ ಹೋಗ್ಬೇಕು ಅಂತ ಜ್ಞಾನ ಮಾಡ್ತಿದ್ದೆ. ಎಂತ ಮಾಡೋದಾದ್ರೆ ಮನೆಗೆ ಹೋಗಿ ಊಟ ಮಾಡ್ಕಿ ಬಂದ್ಕೊಂಡು ಮಾಡೋಣ ಆತ. ಮಾರಯ್ಯ, ನೀನೊಬ್ಬ. ನಾ ಎಲ್ಲಿ ಬೇರೆ ತೋಟಕ್ಕೆ ಅಂತ ಹೋಗ್ಲಪ್ಪ, ಸೀದಾ ಮನೆಗೆ ಹೋದೆ. ಉಣ್ಣಕ್ಕೆ ಬತ್ತೀಯ ಅಂತ ನೋಡಿ ಕಡಿಕೆ ನಾನೇ ಹತ್ಕೊಂಡು ಬಂದೆ. ಎಂತ ಮಾಡ್ತಿದ್ದೆ? ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೆ? ಈ ಬಿಸಿಲು ಹತ್ತಲ್ಲಿ ತಡ್ದಲ್ಲಿ ಒಬ್ಬೊಬ್ರೆ ಹಾಗೆಲ್ಲ ಕೂತ್ಕೋಬಾರ್ದ? ಹೊಕ್ಕಿ ಕಾಗಿ ಆರ್ತಿರ್ತವೆ, ನೀವು ಒಂದೊಂದ್ಸತಿ ಹಂಗೆ ಕೂತಲ್ಲೇ ಕುಗುರ್ತಿರ್ತೀಯ. ಎಷ್ಟು ಸತಿ ಹೇಳೀನಿ ಹೊತ್ತಿಗೆ ಸರಿಯಾಗಿ ಬಂದು ಊಟ ತಿಂಡಿ ಮಾಡು ಅಂತ. ನಡಿ ಹನಿ ನಡಿ, ಎಂಥವ್ರು ಮಾಡೋದಾದ್ರೂ ಹೋಗಿ ಬಂದು ಮಾಡೋಣ ಅಂತ ಬೇರೆ ಹೇಳ್ತಿದ್ದೀಯ. ನಾನು ಮನಸ್ಸೇ ಇಲ್ಲ ಅಂತ ಮಾಡ್ದಾನ. ಮತ್ತೆ ಈಗ ಇಲ್ಲೇ ಇದ್ದಂಥ ಕೆಲಸ ಅಂತ ಹೇಳಕ್ಕೆ ನೀನು ಊಟ ಕರೆಯೋಕ್ಕೆ ಬಂದಿದ್ದು ನಾನು. ಬಾ. ಓ ಹೌದನಾ? ನಾನು ಹಂಗಾರಿ ಎಂಥದ ಕೆಲಸನೇ ಹೇಳಕ್ಕೆ ಬಂದ್ರಿ ಅಂತ ಮಾಡಿದೆ. ಅದೇ ನೋಡಿದೆ ನೀವು ಹಾಗೆಲ್ಲ ಹೇಳ್ತಿರ್ಲಲ್ಲ ಅಂತ. ನೀವು ಎಂಥದೇ ಹೇಳಿ ಅಯ್ಯ ಸಣ್ಣಮ್ಮನ ಬಿಟ್ಟರೆ ನೀವೇ ಸೈ. ವಾಗೇಶಣ್ಣು ಎಲ್ಲರೂ ಒಂದೊಂದು ಸತಿ ಜ್ಞಾನ ಆದಾಗ ಇದು ಮಾಡ್ತಾರೆ. ನೀವು ಮಾತ್ರ ಸಣ್ಣಮ್ಮನ ಹಂಗೆಯ. ನನಗೆ ಒಂಥರ ಯಾವತ್ತು ಕೆಲಸದವ್ನು ಹಾಗೆ ನಾನು ನೋಡಲ ನೀವು. ಆದರೂ ನಿಮ್ಮಂಗಿದ್ದರು ಹಿಂಗಿದ್ದೊಂದು ತಪ್ಪು ಮಾಡಿಬಿಟ್ರಲ್ಲ ಅಂತ ಅದೇ ಬೇಜಾರು ನನಗೆ. ಎಂತದ ಗುಂಡ? ನಾ ಎಂತ ಮಾಡೋದ್ನ? ಅಲ್ಲ, ನಿನ್ನ ಊಟಕ್ಕೆ ಕರಿಯೋಕ್ಕೆ ಬಂದಿದ್ದ ಮಾರಯ್ಯ ನಾನು. ನಾ ಯಾರ ಹತ್ರನೂ ಎನ್ಸೋದು ಎಂಥದ್ದು ಹೇಳಲಪ್ಪ. ನಮ್ಮ ವಸಂತದೊಂದ್ಸತಿ ಅದು ಎಂಥದಾದ್ರು ಹೇಳ್ಬೇಕಂಡಿದ್ನ ನಾನು ಹೇಳಿದ್ದು ಅಂತ ಹೇಳ್ತದೆ. ನೀನು ಹಂಗೆ ತಪ್ಪು ತಿಳ್ಕೊಬೇಡ. ನಾ ಎಂಥದನ್ನೂ ಹೇಳಲ್ಲ ನಿನ್ನ ಸುದ್ದಿ. ನಾ ಯಾಕೆ ಹೇಳ್ತೀನಿ ನೋಡು, ಹಂಗೆ ಹೇಳಂಥದ್ದು ಎಂತ ಮಾಡೀಯ ನೀನು? ನೀ ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡ. ಇಲ್ಲಪ್ಪ, ನನಗೆ ಅಂತ ಹೇಳಲ್ಲ ನೀವು. ನಂಗೆ ಹೇಳಿದ್ರು ನಾ ಬೇಜಾರು ಮಾಡ್ಕೊಳೋದು ಇಲ್ಲ. ಕೆಲಸ ಕೊಡೋದಣಿ ನೀವು ಎಂಥವ್ರು ಹೇಳ್ತೀರಿ, ನಂಗೆ ಅದಕ್ಕೇನು ಬೇಜಾರಾಗಲ್ಲ. ಸಣ್ಣಮ್ಮಂಗೆ ಮಾತ್ರ ಹಿಂಗೆ ಮಾಡಬಾರ್ದಿತ್ತು ಅಯ್ಯ ನೀವು. ಅಲ್ಲ, ಮತ್ತೆ ಹಂಗೆ ಮಾತಾಡ್ತೀಯಲ್ಲ ಗುಂಡ. ನಾನು ಎಂತ ಮಾಡಿನ? ನಾ ಏನು ಮಾಡೀನಿ ನೋಡೋಣ ಹೇಳು. ಮನೆಯಿಂದ ಗಂಡ ಹೆಂಡತಿ ಅಷ್ಟು ಕುಸಿಲಿ ಹೋಗಿದ್ದು ನೀನೇ ನೋಡಿಯಲ್ಲ. ಬರ್ಬೇಕಾರೆ ಹಿಂಗೆ ಮಾಡ್ಕಿ ಬಂದರೆ ನಂಗೇನು ಸಪ್ನ ಕಟ್ತದನು ಹೇಳು. ಹೊರಗಡೆ ಹೋದಲ್ಲಿ ಇವ್ರು ಈ ಥರ ಮಾಡ್ಕಿತಾರೆ ಅಂತ. ಅದಕ್ಕೆ ಮತ್ತು ಹೋದ್ನಲ್ಲ ನಾನು, ಮೊನ್ನೆ ಹೋದೆ ಮನೆಗೆ ಕರ್ಕೊಬರೋಣ ಅಂತ. ಅದು ಹಾಗೆ ಮಾಡ್ತದೆ. ನಾ ಏನು ಮಾಡಲಿ ನೋಡೋಣ ಹೇಳು? ಅವ್ರವ್ರು ಮಾಡ್ಕೊಂಡಿದ್ದಕ್ಕೆ ನಾನು ಎಂತ ಮಾಡೋಕ್ಕಾಗ್ತದ? ಅಲ್ಲ, ನೀವು ಎಂತ ಮಾಡ್ತಾ ಇದ್ರು ಮೊನ್ನೆ ಹೋದ್ರೆ ಅವ್ರನ್ನ ಮನೆಗೆ ಕರ್ಕೊಬರ್ಬೇಕ ಬೇಡ? ಕರ್ಕೊಬರ್ಬೇಕಿತ್ತು. ಅದು ಮೊನ್ನೆ ತನಕ ನೀವು ಕಾದಿದ್ದೇ ಅಲ್ಲ. ವಾಗೇಶಣ್ಣ ಬಂದ್ರಲ್ಲ ಒಬ್ಬರಯ್ಯ,
ಅವಾಗಲೇ ಪಟ್ಟು ಹಿಡಿದು ಎಲ್ಲಿ ಹೋಗ್ಯಾರೆ ಏನೇ ಅತ್ತ ಅಂತೇಳಿ ಹುಡುಕಿ ನೀವು ಬಿಸಿ ಬಿಸಿ ಕರ್ಕೊ ಬಂದಿದ್ರೆ ಎಲ್ಲ ಸರಿ ಆತಿತ್ತು. ಅವರು ಸುಮಾರು ದಿವಸ ಆ ಕಡೆನೇ ಇದ್ರಲ್ಲ, ಜನಕ್ಕೊಂದೊಂದು ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ, ಹಾಗಾಗಿ ಮನಸ್ಸು ಪೂರ್ತಿ ಕೆಟ್ಟೋಗಿದೆ. ಎಂತ ಆಗಿದೆ ಏನು ಎತ್ತ ಅಂತ ಗೊತ್ತಿಲ್ಲ. ಹಿಂಗೆ ಸಾಧಾರಣಕ್ಕೆಲ್ಲ ಸಣ್ಣಮ್ಮ ಹಂಗೆ ಮಾಡೋರಲ್ಲ. ಭಾಳ ಒಂದು ಆಸೆ ಇತ್ತು, ಮನೆ ಸಂಸಾರ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ. ಎಷ್ಟು ಹೇಳೋರು ಗೊತ್ತಾ, ಈಗ ದನ ಮಾಸ್ಕಿತ ಬಂತಲ್ಲ, ಒಂದು ಎಮ್ಮೆ ತರಬೇಕು ಅಂತ ಮಾತಾಡಿದರು. ಅಲ್ಲೆಲ್ಲೋ ಒಂದು ಅದೇ ಅಂತ ನಾನೇ ಹೇಳಿದ್ದೆ, ಥರನ ಹಂಗಾರೆ ನೋಡೋಣ ದುಡ್ಡು ಎಷ್ಟಾಗ್ತದೆ ಅಂಥೇಳಿ ಎಲ್ಲ ಮಾತಾಡಿದರು. ನಂಗೆ ಅದೇ ಇಲ್ಲಿ ತೋಟದಲ್ಲಿ ಕೂತಿದ್ನಲ್ಲ, ಒಂದೇ ಒಂದಿನ ತೋಟಕ್ಕೆ ಬಂದಾಗ ಎಷ್ಟೆಲ್ಲ ತೋರಿಸಿ ಹೆಂಗೆ ಹೇಳ್ಯಾರ ಗೊತ್ತಾ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಅಷ್ಟೆಲ್ಲ ಇದ್ದರೂ ಹಿಂಗೆ ಸುಮ್ಮನೆ ಹೋತಾರ. ಅಯ್ಯ ನೀವೇ ಜ್ಞಾನ ಮಾಡಿ. ಅವ್ರ ಮನಸ್ಸಿಗೇನೋ ಭಾಳ ಬೇಜಾರಾಗಿದೆ, ಅದಕ್ಕೆ ಹೋಗ್ಯಾರ ಅವರು. ಅದೊಂದು ತಪ್ಪಾತ. ಹೌದು, ನೀ ಹೇಳೋಕ್ಕೆ ನನಗೆ ಅರ್ಥ ಆಗ್ತದೆ. ಅದೊಂದು ತಪ್ಪು ದೊಡ್ಡ ತಪ್ಪೇ ಬಿಡು. ಈಗೆಲ್ಲ ಕೂತ್ಕೊಂಡು ಜ್ಞಾನ ಮಾಡಿದ್ರೆ ನಂಗೆ ಏನು ದೈ ಮರೆಸ್ದಂಗೆ ಆತೋ ಏನೋ ಅಲ್ಲ, ಅವ್ರವ್ರ ಹಣೆಯಲ್ಲಿ ಹಂಗೆ ಬರ್ದಿದ್ದಕ್ಕೆ ಹಿಂಗೆ ಆತ ಅದೆಯೋ, ನಾನು ಹಂಗೆ ಮಾಡಿದ್ನೋ ಅಂತ ನನಗೆ ಒಂಥರ ಆತದಪ್ಪ. ನೀ ಹೇಳಕ್ಕೆ ಅದು ಕೇಳ್ತೋ, ಆಸ್ಪತ್ರೆಯಲ್ಲಿ ಕೇಳ್ತು, ಗಂಡನ್ನ ಏನು ಕೇಳಲ್ಲ, ನನ್ನ ಕೇಳ್ತು. ಅಷ್ಟು ದಿವಸ ಆದರೂ ನಾನು ಇದ್ದಿನ ಸತ್ತಿನ ಅಂತ ನೀವು ಎಲ್ಲೂ ವಿಚಾರಿಸ್ಲಲ್ಲ. ಭಾಳ ನಂಬಿಕೆ ಇಟ್ಟಿದ್ದೆ ನಿನ್ನ ಮೇಲೆ ಅಂತೂ. ನಾನು ಅಲ್ಲೇ ಸತ್ತೇ ಹೋದೆ ಬಿಡು, ಅಲ್ಲೇ ಸತ್ತೇ ಹೋದೆ. ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಭಾಳ ದೊಡ್ಡ ತಪ್ಪೇ ಆಗ್ಯದ ನನ್ನ ಕಡೆಯಿಂದ. ಏನು ಮಾಡೋದು, ಅದನ್ನ ಈಗ ಸರಿ ಮಾಡೋಕ್ಕೆ ಯಾವ ಮಾರ್ಗನೂ ಕಾಣಲ್ಲ ನನಗೆ. ಎಲ್ಲ ದೇವ್ರ ಆಟ ಅಂದ್ಕೋಬೇಕು, ಸುಮ್ಮನಿರ್ಬೇಕು. ಇನ್ನಾರು ಸರಿ ಮಾಡ್ಬೋದು ಅಯ್ಯ, ನೀವು ಮನ್ಸು ಮಾಡಿದ್ರೆ ಸರಿ ಮಾಡ್ಬೋದು. ಈಗ ಸ್ವಲ್ಪ ಸಿಟ್ಟಲ್ಲದಾರಲ್ಲ ಸಣ್ಣಮ್ಮ, ಹಾಗಾಗಿ ಯಾರ ಮಾತು ಕೇಳಲ್ಲ. ಇನ್ನೊಂದು 4 ದಿನ ಬಿಟ್ಟು ನಾನು ನೀವು ಹೋಗೋಣ ಅವ್ರ ತೋರ್ ಮನೆಗೆ. ನಾ ಬೇಕಾದ್ರೆ ಕೈಲೇ ಹಿಡ್ಕೊತೀನಿ, ಅವ್ರದ್ದು ಕಾಲೇ ಹಿಡ್ಕೊತೀನಿ. ನೀವು ಬರದೇ ಇದ್ರೆ ನಾನು ಅಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತೀನಿ. ಬರ್ತಾರೆ ಅವ್ರು, ಅವಾಗ ಹೋಗೋಣ ಹೇಳಿ. ಹಾಗೆ ಏಕಾಏಕಿ ನಿರ್ಧಾರ ತಗೊಳಕ್ಕಾಗಲ್ಲ ಗುಂಡ. ಇವೆಲ್ಲ ಭಾಳ ಸೂಕ್ಷ್ಮ ವಿಚಾರ ನೋಡೋ. ನಾನು ನೀನು ಹೋಗಿ ಕರ್ಕೊಬಂದು ಇವ ಮತ್ತಿದೆ ಹಳೆ ಚಾಳಿ ಮುಂದುವರ್ಸಿದ್ರೆ ಇವು ಸರಿ ಆಗ್ಬೇಕಲ್ಲ. ಅವನೇ ಸರಿಯಾಗಿ ಅವನ ಮನಸ್ಸಿಗೆ ಬಂದು ಹೋಗಿ ದೈನ ಅಂದು ಕರ್ಕೊಬಂದರೆ ಏನಾರು ಒಂದು ಆಗ್ತದೆ. ನಾನು ನೀವು ಮಾಡೋಕ್ಕಾಗಲ್ಲ, ನಾನು ನೀನು ಮಾಡೋಕ್ಕಾಗಲ್ಲ. ಅವನ್ನ ಗಂಡ ಹೆಂಡತಿ ವಿಚಾರ ಅವ್ರವರೇ ಸರಿ ಮಾಡ್ಕೋಬೇಕು. ವಾಗೆ ಸಣ್ಣ ಖುಷಿನೇ ಆಗ್ತದೆ ನೋಡಿ. ಬೇಕಾರೆ ನಾ ಹೋಗಿ ಕರ್ಕೊಬಂದರೆ ಅವರಿಗೆ ಈಗ ಮಾಡಿದ್ದೆಲ್ಲ ತಪ್ಪು ಅಂತ ಗೊತ್ತಾಗಿದೆ. ಅವ್ರ ಮಖ ನೋಡಿದ್ರೆ ಗೊತ್ತಾಗಲ್ಲ. ಈಗ ಎಲ್ಲ ಹೋಗಲಿ ಬರಲಿ, ಕೂತಲ್ಲೇ ನಿತ್ತಲ್ಲೇ ಹಂಗೆ ಮಾಡ್ತಾರೆ. ನಿನ್ನೆ ತೋಟಕ್ಕೆ ಬಂದರು ಉಂಡ ಬದಿ ಕೂತು ಮನಸ್ಸೇ ಹನ್ಲ. ಬೇರೆ ದಿನದಲ್ಲಾಗಿದ್ದರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಎಲ್ಲ ಹೇಳ್ತಿದ್ರಲ್ಲ, ಎಂಥದ್ದು ಹೇಳ. ಸುಮ್ಮನೆ ಕೂತರು ಎದ್ದೋದ್ರು. ಒಂಥರ ಭಾಳ ಬೇಜಾರಲ್ಲಿ ಇದ್ದಂಗೆ ಇದ್ರಲ್ಲ. ನಾನು ಮಾತಾಡ್ಸಿದ್ರೆ ಮತ್ತೆ ಸಿಟ್ಟು ಬರೋಕ್ಕದೆ ಅಂಥೇಳಿ ನಾನು ಮಾತಾಡ್ಸೋಕೆ ಹೋಗ್ಲ. ಅವರು ಎಂಥದನ್ನೂ ಹೇಳಲ್ಲ. ತಿಂಗಳು 15 ದಿನದಲ್ಲಿ ಸಣ್ಣ ಮನೆಗೆ ಬರೆದಿದ್ರೆ ಅಯ್ಯ ನಾನು ಇಲ್ಲಿಂದ ಹೋಗ್ತೀನಿ, ಬೇರೆ ಎಲ್ಲರೂ ದಿನಾಳು ಕೆಲಸಕ್ಕೆ ಹೋಗ್ತೀನಿ. ನೀವು ಮತ್ತೆ ಬೇಜಾರು ಮಾಡ್ಕೊಬೇಡಿ. ನನಗೆ ಒಂದಕ್ಕೊಂದು ಸುಸೂತ್ರ ಆಗೋಲ್ಲ. ಇಲ್ಲಿ ದೊಡ್ಡ ಅಮ್ಮನ ಹತ್ರ ನಾನೆಂತಾರು ಹೇಳಿದ್ರೆ ಅವ್ರಿಗೆ ಸಿಟ್ಟೇ ಬರ್ತದೆ. ಕಡಿಕೆ ಯಾಕೆ ಸುಮ್ಮನೆ ಮಕ್ಕ ಕರ್ರಗೆ ಮಾಡ್ಕೊಂಡು ಹೋಗೋದಕ್ಕಿಂತ ಚೆನ್ನಾಗಿದ್ದಾಗಲೇ ಹೋಗೋದು ಒಳ್ಳೆಯದು ಅಂತ ಕಾಣ್ತದೆ. ಗುಂಡ, ಮೊದಲೇ ಬೇಜಾರಲ್ಲಿ ಇದ್ದೀನಿ ನಾನು. ಅದ್ರ ಮಧ್ಯೆ ನೀನೊಂದು ಹಿಂಗಿದ್ದು ಮಾತಾಡಬೇಡ ಮರಯ್ಯ. ನಿಂಗೆ ಏನು ತೊಂದರೆ ಆಗ್ತದೆ ಹೇಳು, ನಾನು ಸರಿ ಮಾಡ್ತೀನಿ. ಊಟ ತಿಂಡಿ ಸಮ ಆಗಲ್ಲ, ನಾನೇ ಇಕ್ತೀನಿ. ಬೇಕಾರೆ ನಾನೇ ಇಕ್ತೀನಿ. ನಿಂಗೆ ಏನು ಬೇಕೋ ವ್ಯವಸ್ಥೆ ಅದೆಲ್ಲ ಮಾಡಿಕೊಡ್ತೀನಿ. ಮನೆ ಬಿಟ್ಟು ಹೋಗೋ ಸುದ್ದಿ ಒಂದು ಹೇಳಬೇಡ ಗುಂಡ, ಹೇಳಿನಿ. ನನ್ನ ಕೊಲೆನೇ ಮಾಡ್ದಂಗೆ ಅಂದ್ಬಿಡು ನೀ ಏನಾರು ಮನೆ ಬಿಟ್ಟು ಹೋದರೆ. ಅಯ್ಯೋ ಅಯ್ಯ, ಹಿಂಗೆ ಹೇಳಿ ನಾನು ಬಾಯಿ ಕೊಟ್ಟಬೇಡಿ ನೀವು. ನನಗೂ ಭಾಳ ಬೇಜಾರು ಆಗ್ತದೆ ಅಯ್ಯ. ಒಂಥರ ನಮ್ಮ ಅಮ್ಮ ಹೋದ್ಮೇಲೆ ಯಾರೂ ನನ್ನೊಂಥರ ಇಷ್ಟು ಆಸೆ ಮಾಡಿದ್ದಿಲ್ಲ. ಏನು ಬೇಕು ಏನು ಬೇಡ ಎಲ್ಲ ಅವರೇ ತಿಳ್ಕೊಂಡು ಕೊಡ್ತಿದ್ರು. ನಾ ಹೇಳೋಲ್ಲ ನಿಮ್ಮ ಹತ್ರ. ದಿನಕ್ಕೊಂದ್ಸತಿನಾರು ಅವ್ರಿಗೆ ಏನ ಮಾಡ್ಕೊಂಡು ನಾ ಅವಳದೇ ಇರಲ್ಲ, ಗೊತ್ತಾ? ಹಾಂ, ಸರಿ ಆಗ್ತದೆ. ದೇವ್ರ ಮೇಲೆ ಭಾರ ಹಾಕೋಣ. ನಿನ್ನಂಗೆ ನಾನು ಆಗೀನಿ, ನೋಡೋಣ. ಅವನ ಹತ್ರನೂ ಸ್ವಲ್ಪ ನಿಧಾನದಿಂದ ಎಲ್ಲ ಮಾತಾಡಿ
ಯಾವ್ದಾರು ಒಂದು ದಿವಸ ಹಿಂಗೆ ನೀವು ಇಬ್ಬರೇ ಇದ್ದಾಗ ಸುದ್ದಿ ಮಾತಾಡು ನೋಡೋಣ ಎಂತ ಹೇಳ್ತಾನೆ ಅಂತ ಗೊತ್ತಾಗ್ತದಲ್ಲ. ಅವನಿಗೆ ಏನಾರು ಹಾಗೆ ಮುನ್ಸಿದ್ರೆ ನೀನು ಅವನೇ ಹೋಗಿ ಬರ್ಬೋದು, ಇಲ್ಲ ನಾವು 3 ಜನ ಹೋಗೋಣ. ನೀ ಇಷ್ಟು ಬೇಗ ಮನೆ ಬಿಟ್ಟು ಹೋಗ್ತೀನಿ ಗೀತೀನಿ ಅಂತ ಮಾತ್ರ ಹೇಳಬೇಡ ಗುಂಡ ಆತ. ಈಗ ಹೇಳು ಮನೆಗೆ ಹೋಗೋಣ, ಊಟಕ್ಕೆ ಹೋಗೋಣ ಹೇಳು.